ಹೊಸ ಸರ್ ಅಪ್ಪಾಜಿಯವರು ಹೇಳ್ದಂಗೆ ಒಂದು ಕಡೆ ನಟನೆ, ಇನ್ನೊಂದು ಕಡೆ ಸಮಾಜದ ಹಿತದೃಷ್ಟಿ, ಅದರ ಪ್ರತಿಫಲವಾಗಿ ಹುಟ್ಕೊಂಡಿದ್ದು ನೇತ್ರದಾನ ಅಂತಕ್ಕಂಥದ್ದು. ನಾವೆಲ್ಲ ಓದಿದ್ದೀವಿ ಶಾಲೆಗಳಲ್ಲಿ, ಸ್ಕೂಲ್ಗಳಲ್ಲಿ ಹಸಿರು ಕ್ರಾಂತಿ ನಡೀತು, ಕ್ಷೀರ ಕ್ರಾಂತಿ ನಡೀತು ಅಂತೇಳಿ. ಅಣ್ಣವರ ಒಂದು ನಿರ್ಧಾರದಿಂದ ನೇತ್ರಕ್ರಾಂತಿನೇ ಹುಟ್ಟಾಕದಂಥ ಮಹಾನ್ ವ್ಯಕ್ತಿತ್ವ. ಸೊ ಆ ವ್ಯಕ್ತಿ ಬಗ್ಗೆ ಪ್ರಾರಂಭದಲ್ಲಿ ಸಾಮಾಜಿಕ ಕಳಕಳಿ ಅವರಿಗೆ ತುಂಬ ಇತ್ತು, ಭಾಳ ತುಂಬ ಸಾಮಾಜಿಕ ಕಳಕಳಿ ಇತ್ತು. ಆಗಿನ ಕಾಲದಲ್ಲಿ ಫ್ಲಡ್ ರಿಲೀಫ್ ಕಾರ್ಯಕ್ರಮ ಇರ್ಬೋದು, ಅಥವಾ ಪ್ರಜಾವಾಣಿಯರು ಸಂಘಟನೆ ಮಾಡಿದಂಥ ಈ ಪ್ರವಾಹಕ್ಕೆ ನಿಧಿ ಕಲೆಕ್ಟ್ ಮಾಡಿರ್ಬೋದು, ಅಥವಾ ನಟರ ಬಗ್ಗೆ ಒಂದು ಸಂಸ್ಥೆನ ಹುಟ್ಟಾಕಿದ್ದು ಮಾಡಿದಿರ್ಬೋದು. ಆಗಿನ ಕಾಲದಲ್ಲೇ ನಟರನ್ನೆಲ್ಲ ಒಟ್ಟಾಗಿ ಸೇರಿ ಸಿನಿಮಾ ಚಿತ್ರ ಪ್ರೇರಿಸಿ ಅವ್ರವ್ರು, ಯಾಕಂದರೆ ನಟರು ಅಂದರೆ ಕೇವಲ ಅವ್ರು ಯಾರು ಕಂಫರ್ಟಬಲ್ಲಾಗಿ ಒಂದು ಸಿಲ್ವರ್ ಸ್ಪೂನಿಂದ ಬಂದವರು ಯಾರೂ ಅಲ್ಲ, ಎಲ್ಲರೂ ಕಷ್ಟದಲ್ಲಿ ಬಂದವರು. ಅವರು ಕಷ್ಟದ ನಿಧಿಗೆ ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆವಾಗನಿಂದನೇ ಆ ಸಾಮಾಜಿಕ ಕಳಕಳಿ ಜೊತೆಯಾಗಿ ಬಂದಂಥದ್ದು ರಾಜ್ಕುಮಾರ್ ಅವ್ರದ್ದು. ಹಾಗೆ ಬರ್ತಾ ಬರ್ತಾ ರಾಜ್ಕುಮಾರ್ ಯಶಸ್ಸು, ಕೀರ್ತಿ, ನಾಡಿನ ಜನ ಅದನ್ನು ನೋಡ್ತಾಯಿದ್ರು, ಮತ್ತು ಅದನ್ನು ಅವ್ರು ಹೇಳಿದ್ದನ್ನು ಜನ ಫಾಲೋ ಮಾಡ್ತಾಯಿದ್ರು. ಅವ್ರು ಏನಾದ್ರು ಒಂದು ಮಾತು ಹೇಳಿದ್ರೆ ಅದು ನಡೀತಾ ಇತ್ತು. ಅದು ರಾಜ್ಕುಮಾರ್ ಅವರ ಒಂದು ವ್ಯಕ್ತಿತ್ವ. ಮೂರನೇದು ಬರೋದಾದರೆ, ಇವೆಲ್ಲ ಹಲವಾರು ವಿಷಯಗಳೆಲ್ಲರಿಗೂ ಗೊತ್ತಿರೋಂಥದ್ದು ಈಗ ಆಲ್ರೆಡಿ. ಕಣ್ಣಿನ ಬಗ್ಗೆ ವಿಷಯ ಬಂದಾಗ ಅವರು ಬದುಕಿದ್ದಾಗಲೇ ಭುಜಂಗ್ ಶೆಟ್ಟರು ಅಂತೇಳಿ ಇದಕ್ಕೆ ಕಾರಣೀಕರ್ತರು. ಒಂಥರದಲ್ಲಿ ಭುಜಂಗ್ ಶೆಟ್ಟರು ಅವ್ರ ಮನೆಗೆ ಹೋದಾಗ ಅವ್ರ ಪರಿಚಯ ಆದದ್ದು ಭುಜಂಗ್ ಶೆಟ್ಟರನ್ನ ಕಣ್ಣನ್ನು ಚೆಕ್ ಮಾಡಿಸ್ಬೇಕು ಅಂತೇಳಿ. ಇದೇ ನಮ್ಮ ದೇವಯ್ಯ ಪಾರ್ಕ್ ಹತ್ರ ಒಂದು ಚಿಕ್ಕ ಹಾಸ್ಪಿಟ್ಲ್ ಇತ್ತದು, ಅವ್ರನ್ನಲ್ಲಿ ಜಯರಾಮ್ ಅವರು ಅಂತ ಕರ್ಕೊಂಡೋಗಿ ಅವ್ರಿಗೆ ಚೆಕ್ ಮಾಡಿಸಿದ್ರು ಫಸ್ಟು. ಅಲ್ಲಿಂದ ಬೆಳೆದ ಸಂಬಂಧ ಕೊನೆಗೆ ನಾರಾಯಣ್ ನೇತ್ರಾಲಯದಲ್ಲಿ ಅವರು ಬಂದು ಕಣ್ಣನ್ನು ಮನೆಗೆ ಬಂದು ಮಾತಾಡಬೇಕಾದ್ರೆ ಅದೊಂದು ಕ್ಲಿಪ್ಪಿಂಗ್ಸ್ ತಮ್ಮ ಹತ್ರ ಇರಬೇಕು. ಈ ಥರ ಕಣ್ಗಳು ಕೊಡಬೇಕು ಅಪ್ಪಾಜಿ, ಈ ಥರ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ, ಒಂದು ಬ್ಯಾಂಕ್ ಒಂಥರ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ, ಯಾಕೆ ಈಗಲೇ ತೊಗೊಂಬಿಡಿ ಅಂತ ಹೇಳಿದ್ರು. ಎಲ್ಲ ನೋಡಾಯ್ತಲ್ಲ, ಇನ್ನೇನಿದೆ ಇದು, 4 ಜನಕ್ಕೆ ಅನುಕೂಲ ಆಗೋದು, ಈಗಲೇ ತೊಗೊಳ್ಳಿ ಅಂತ ಹೇಳಿದ್ರು. ಈಗಲ್ಲ ಅಪ್ಪಾಜಿ, ಇದು ಕಾಲ ಆದ ನಂತರ ಕೊಡಬೇಕು ಅಂತೇಳಿ. ಬೇಕಾದ್ರೆ 2ರಲ್ಲಿ 1 ತಗೊಳ್ಳಿ ಅಪ್ಪ, ಎಲ್ಲ ನೋಡಾಯ್ತಲ್ಲ, ಒಂದು ಬೇಕಾದ್ರೆ ಈಗಲೇ ಕೊಟ್ಬಿಡ್ತೀನಿ ನಾನು ಅಂತಲೂ ಹೇಳಿದ್ರು ಅವರು. ಆ ಥರ ಅಲ್ಲ ಅಂತ ಹೇಳಿದಾಗ, ಆಯಿತು ನಾವಲ್ಲ, ನಮ್ಮ ಇಡೀ ಕುಟುಂಬದವರು ಇದನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಹೇಳಿದ್ರು. ಆವಾಗ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತೇಳಿ ನಾರಾಯಣ್ ನೇತ್ರದಲ್ಲಿ ಪ್ರಾರಂಭ ಆಯಿತು. ಅದನ್ನು ಕೂಡ ಹೋಗಿ ಅಕ್ಕವರಲ್ಲಿ ಇನಾಗ್ರೇಟ್ ಮಾಡಿದ್ರು. ಅಲ್ಲಿಂದ ಶುರುವಾದದ್ದು ಅಣ್ಣವರು ಕಾಲ ಆದದ್ದು 2006 ಸಮೀಪದಲ್ಲಿ. 2007 ಒಂದು ಆಸುಪಾಸಿನಲ್ಲಿ ಟ್ರಸ್ಟ್ ಬಗ್ಗೆ ಒಂದು ಮಾಡಬೇಕು ಅಂತೇಳಿ ಅಕ್ಕವರು ಕೂತ್ಕೊಂಡೆಲ್ಲ ಡಿಸ್ಕಷನ್ ಮಾಡಿದಾಗ ರಾಜ್ಕುಮಾರ್ ಟ್ರಸ್ಟ್ ಅಂತೇಳಿ ಒಂದು ಪ್ರಾರಂಭ ಮಾಡಿದ ಅಕ್ಕವರು ಅದಕ್ಕೆ ಅಧ್ಯಕ್ಷರಾದರು. ಪಾರ್ವತಮ್ಮ ರಾಜ್ಕುಮಾರ್ ಅವರು, ಶಿವಣ್ಣವರು, ರಾಘಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಮತ್ತು ನಾನು, ಇವರೆಲ್ಲ ಅದಕ್ಕೆ ಟ್ರಸ್ಟಿಗಳಾಗಿ ಪೂರ್ವತವಾಗಿ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮೇಷನ್ ಆಯಿತು. ಟ್ರಸ್ಟ್ ಅಂತ ಫಾರ್ಮೇಷನ್ ಆದಮೇಲೆ ಆ್ಯಕ್ಟಿವಿಟೀಸ್ಗಳು ಏನೇನು ಮಾಡಬೇಕು ಅಂತ 3 ರೀತಿಯಾದ ಆ್ಯಕ್ಟಿವಿಟೀಸ್ಗಳು ಇಟ್ಕೊಂಡಿದ್ದು. ಒಂದು ಆರೋಗ್ಯ, ಇನ್ನೊಂದು ಕಲೆ, ಮತ್ತು ಇನ್ನೊಂದು ಬಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಅಂತ 3 ವಿಷಯಗಳನ್ನ. ಆರೋಗ್ಯದ ವಿಷಯ ಬಂದಾಗ ಏನು ಮಾಡಬೇಕು ಅಂದಾಗ, ನಾವು ಕಣ್ಣನ್ನೇ ಅವ್ರು ಕೊಟ್ಟಿರೋದ್ರಿಂದ ಇದ್ರ ಮೂಲಕನೇ ನಾವು ಭುಜಂಗ್ ಶೆಟ್ಟರು ಇದ್ರಲ್ಲ ಅವಾಗ, ಇದರ ಮೂಲಕನೇ ನಾವು ಈ ನೇತ್ರಧಾಮದ ಒಂದು ಕಣ್ಣಿನ ಅವೇರ್ನೆಸ್ ಬಗ್ಗೆ ಮಾಡೋದ್ರಿಂದ ನಾವೆಲ್ಲ ಓದಿದ್ದಂಗೆ ಹಲವಾರು ಜನಕ್ಕೆ ಅದ್ರ ನೀಡಿದೆ, ಲಕ್ಷಾಂತರ ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಕಣ್ಣಿಲ್ಲದೆ ಅಂತ ಹೇಳಿದ್ರಿಂದ ಅದು ಸೂಕ್ತವಾಗಿ ನಾವು ಅದನ್ನು ಯೋಚನೆ ಮಾಡಿ ಎಲ್ಲರೂ ಕೂಡ ಒಮ್ಮತದಿಂದ ಈ ಕಣ್ಣಿನ ಕಾನ್ಸೆಪ್ಟನ್ನ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವು. ಆಗ ಮೊದಲಿಗೆ ನಾವು ಆನೇಕಲ್ನಲ್ಲಿ ಮೊದಲು ಕ್ಯಾಂಪ್ ಮಾಡಿದ್ವು 2007-8ರಲ್ಲಿ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಭಾಳ ಒಂದು ದೊಡ್ಡ ಮಟ್ಟದಲ್ಲಿತ್ತು. ಪ್ರಸಾದ್ ಅಂತ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಆಗ ನಮ್ಮ ಕೆ ಸಿ ರಾಮಮೂರ್ತಿಯವರು, ಪೊಲೀಸ್ ಕಮಿಷನರ್, ಅವರು ಕೂಡ ಅವತ್ತು ಆ ಸಭೆಗೆ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೊದಲಿಗೆ ನಾವು ಆನೇಕಲ್ನಲ್ಲಿ, ಅಲ್ಲಿ ನಮ್ಮ ಸುರೇಶ್ ಅಂತ ಫಾರೆಸ್ಟ್ ಆಫೀಸರ್ ಕೂಡ ಇದ್ದರು. ಇವರೆಲ್ಲರ ಒಂದು ಡಾಕ್ಟರ್ ಮೋಹನ್ ಅಂತೇಳಿ ಇವತ್ತಿಗೂ ಕೂಡ ಭಾಳ ಚಿರಪರಿಚಿತರು ಆ ಏರಿಯಾದಲ್ಲಿ. ಅವರೆಲ್ಲರೂ ಸೇರಿ ಇದನ್ನು ಮೊದಲಿಗೆ ಅಲ್ಲಿ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮೇಷನ್ ಆಯಿತು. ಮೊದಲನೇ ಕ್ಯಾಂಪ್ ಕೂಡ ಅಲ್ಲಿ ನಡೀತು. ಆ ಕ್ಯಾಂಪ್ಗೆ ಆವಾಗ ಸುಮಾರು 7-8 ಸಾವಿರ ಜನ ಸೇರಿದರು ಕ್ಯಾಂಪ್ಗೆ. ಅಷ್ಟು ಬೃಹದಾಕಾರದಲ್ಲಿ ಕ್ಯಾಂಪ್ ನಡೀತದು. ಅದಾದಮೇಲೆ ನಾವು 1 by 1 ಕ್ಯಾಂಪ್ಸ್ ಮಾಡ್ಕೊಂಡು ಬರ್ತಾಯಿದ್ವು. ಅದಾದಮೇಲೆ ನಾವು ಇದರಲ್ಲಿ ಚಂದಾಪುರ ಅನ್ನೋದಲ್ಲಿ ಕ್ಯಾಂಪ್ ಮಾಡಿದ್ವು. ಚಂದಾಪುರ ಆದಮೇಲೆ ಅವ್ರಿಗೆ ಇಷ್ಟವಾಗಿರೋ ಊರು ಅಂತೇಳಿ ತುಮಕೂರಲ್ಲಿ ನನ್ನ ರೋಟ್ರಿ ಕಾಂಟ್ಯಾಕ್ಟಿಂದ ತುಮಕೂರಲ್ಲಿ 2 ಕ್ಯಾಂಪ್ ಮಾಡಿದ್ವು. ಆಮೇಲೆ ಗುಬ್ಬಿಗೆ ತುಂಬ ಹತ್ತಿರವಾದಂಥ ಒಂದು ವಿಷಯ ಊರದು, ಅದರಿಂದ ಗುಬ್ಬಿನಲ್ಲಿ ಕ್ಯಾಂಪ್ ಮಾಡಿದ್ವು. ಹೀಗೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ 1 by 1 ಮಾಡ್ಕೊಂಡು ಬರ್ತಾಯಿದ್ವಿ. ಹೀಗೇ ಅದಷ್ಟು ಕೂಡ ನಾವು ನಾರಾಯಣ ನೇತ್ರಾಲಯದ ಮೂಲಕ ಮಾಡ್ಕೊಂಡು ಬರ್ತಾಯಿದ್ವು. ಆ ಸಮಯದಲ್ಲಿ ನನಗೆ ಡಾಕ್ಟರ್ ಬಾಲು ಅಂತೇಳಿ ಶಂಕರ ಹಾಸ್ಪಿಟಲ್ನ ಚೀಫ್ ಅವರು ಡೆಲ್ಲಿನಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ಅಸೋಸಿಯೇಟ್, ಅದಕ್ಕೆ ಅಡ್ವೈಸರಿ ಬೋರ್ಡ್ ಕೂಡ ಇದ್ದವರು, ಭಾಳ ದೊಡ್ಡ ಮೇಧಾವಿ ಮತ್ತು ತುಂಬ ಲರ್ನೆಡ್ ಪರ್ಸನ್. ಅವರು ಶಂಕರ ಹಾಸ್ಪಿಟ್ಲಿಗೆ
ಅವರು ಮುಖ್ಯಸ್ಥರಾಗಿದ್ದರು ಅವಾಗ. ನನ್ನ ಜಯರಾಮ್ ಅಂತೇಳಿ ರೋಟ್ರಿಯಲ್ಲಿ ಅವರು ಕೂಡ ಕಣ್ಣಿನ ಒಂದು ಅವೇರ್ನೆಸ್ ಬಗ್ಗೆ ಮಾಡ್ತಾಯಿದ್ರು. ನನಗೆ ಪರಿಚಯ ಮಾಡಿಸಿದಾಗ ಯಾಕೆ ನಾವು ಇದನ್ನು ಟೈಪ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅಕ್ಕವ್ರನ್ನ ಮನೆಗೆ ಅವ್ರನ್ನ ಬಾಲವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಹೀಗೀಗೆ ಇನ್ನು ಮುಂದಕ್ಕೆ ನಾವು ಶಂಕರ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡೋಣ ಅಂತ ಹೇಳಿದಾಗ ಆಯ್ತಪ್ಪ ನೀನು ಮುಂದುವರಿಸು ಅಂತ ಹೇಳಿದರು. ಅಲ್ಲಿಂದ ನಾವು ಅದನ್ನು ಶಂಕರ ಹಾಸ್ಪಿಟ್ಲ್ನವ್ರ ಜೊತೆ ಸುಮಾರು 2008-10-12 ಈಚೆಗೇನೋ ಆಲ್ಮೋಸ್ಟ್ ಶುರು ಮಾಡಿದ್ವು. ಶಂಕರ ಹಾಸ್ಪಿಟ್ಲ್ ಯಾಕೆ ಶುರು ಮಾಡಿದ್ರು ಅಂದರೆ ಅದು ಒಂದು ಕೊಯಮತ್ತೂರಲ್ಲಿ ಒಂದು ಸ್ವಾಮಿಗಳು ಪ್ರಾರಂಭ ಮಾಡಿರುವಂಥದ್ದು. ಇಟ್ಸ್ ಎ ಚಾರಿಟಬಲ್ ಆರ್ಗನೈಜೇಷನ್. ಅದು ಇವತ್ತಿಗೆ ದೇಶದಲ್ಲಿ ಸುಮಾರು 15 ಸ್ಟೇಟ್ಗಳಿಗಿಂತ ಹೆಚ್ಚು ಕಡೆ ಆ ಹಾಸ್ಪಿಟಲ್ಸ್ಗಳು ಅದಕ್ಕೆ ಓಪನ್ ಆಗ್ತದೆ. ಅದರ ಮಹತ್ವ ಅದಕ್ಕಿದೆ. ಬೆಂಗಳೂರಲ್ಲಿದೆ, ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲೇ ಪ್ರಪ್ರಥಮ, ಒಂದೊಂದು ಸ್ಟೇಟಲ್ಲಿ ಒಂದೊಂದೇ, ಬಟ್ ನಮ್ಮ ಸ್ಟೇಟಲ್ಲಿ 2 ಇರೋದು. ಶಿವಮೊಗ್ಗದಲ್ಲಿ ಒಂದು ಮತ್ತು ಬ್ಯಾಂಗ್ಳೂರಲ್ಲಿ 2 ಎಕರೆ ಪ್ರದೇಶದಲ್ಲಿ. ಭದ್ರಾವತಿಲಿ ಈ ತಿಂಗಳು 26ಕ್ಕೆ ಓಪನ್ ಆಗ್ತಾ ಇದೆ. ಈ ಸರಿ ತಿಂಗಳು 26ಕ್ಕೆ ಓಪನ್ ಆಗ್ತಾ ಇದೆ. ಶಂಕರ ಹಾಸ್ಪಿಟಲ್, ಶಂಕರಯ್ಯ ಹಾಸ್ಪಿಟಲ್ ಮೂರನೇದು.